ಅದ್ರ ಬಗ್ಗೆ ನಾನು ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೋ ಆ ಹೇಳಿಕೆ ಬಗ್ಗೆ ನಾನು ಈಗ ಕೂಡ ಬದ್ಧವಾಗಿದ್ದೇನೆ. ಯಾಕಂದ್ರೆ ಅವತ್ತು ನಾನು ಹೇಳಿದಂತ ಪ್ರಕಾರ ಏನ್ ಹೇಳಿದ್ದೆ, ನಾನು ಇಲ್ಲಿ ಕೂಡ ಸಾಕಷ್ಟು ಮಂದಿ ಏನು ಬೇರೆ ಬೇರೆ ಕಡೆಯಿಂದ ಬಂದಂತವ್ರು ಇಲ್ಲಿ ಕೂಡ ಅವರು ವಾಸಿಸುತ್ತಿದ್ದಾರೆ ಕೌಲ್ ಬಜಾರ್ ಭಾಗದಲ್ಲಿ. ಹಂಗಾಗಿ ಆ ವಿಚಾರ ಇಲ್ಲ, ಇವಾಗ ಇಲ್ಲ ನಾನು ಸರ್ಕಾರಕ್ಕೆ ನಾನು ಹೇಳಿದ್ದೀನಿ, ಅವ್ರು ಯಾರ್ಯಾರು ಇದನ್ನು ಸರ್ಕಾರ ಹುಡುಕೊಡಂತ ಕೆಲಸ ಸರ್ಕಾರ ಮಾಡ್ಬೇಕು, ನಾನ್ ಮಾಡಲ್ಲ. ಅಲ್ಲ ನಾನ್ ಇವಾಗ ನೋಡ್ರಿ, ಆ ವಿಚಾರದಲ್ಲಿ ನಾನು ಇವತ್ತು ಕೂಡ ಬದ್ಧ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತು ಕೂಡ ಕಮಿಟೆಡ್ ಇದ್ದೀನಿ. ಆ ವಿಚಾರವನ್ನು ಕಮಿಟೆಡ್ ಆದಂತ ಟೈಮಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರ್ಯಾರು ವಲಸಿಗರಿದಾರೋ ಅವ್ರನ್ನ ಗುರುತಿಸಿ ಅದು ಕಂಡಿಡಿಯಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅಲ್ಲಲ್ಲ, ನಾನು ಯಾಕೆ ಗುಂಡೊಡೆಯಕ್ಕೆ ಹೋಗ್ತೀವಿ, ಗೊತ್ತಾಗುತ್ತಲ್ಲ SIR ದಲ್ಲಿ ಅವ್ರ ಹಣೆ ಬರ ಏನಂತೇಳಿ ಗೊತ್ತಾಗುತ್ತಲ್ಲ. ಇವಾಗ SIR ದಲ್ಲಿ ಅವ್ರ ಹಣೆ ಬರ ಗೊತ್ತಾಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಏನ್ ಆಗ್ತಾ ಇದೆ ಅಂತ ವಿಚಾರ. ಇಲ್ಲ, ಈ ವಿಚಾರದಲ್ಲಿ ನಾನು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಬೇರೆ ಬೇರೆ ಕಡೆ ನೋಡಿದಂತ ಟೈಮಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ, ಜಯನಗರದಲ್ಲಿ, ಚಾಮರಾಜನಗರ ನಗರಪೇಟೆಯಲ್ಲಿ, ಕಲಬುರಗಿದಲ್ಲಿ, ಬಳ್ಳಾರಿಯಲ್ಲಿ, ತುಮಕೂರದಲ್ಲಿ, ವಿಜಯನಗರದಲ್ಲಿ ಎಲ್ಲಾ ವಿಚಾರದಲ್ಲಿ ಕೂಡ ಯಾರ್ಯಾರು ಶಾದಿ ಮಾಲ್ದಲ್ಲಿ ಮಾಡ್ತಾ ಇದಾರೆ, ಯಾರ್ಯಾರು ದರ್ಗಾದಲ್ಲಿ ಮಾಡ್ತಾ ಇದಾರೆ, ಯಾರ್ಯಾರು ಮಸೀದಿಯಲ್ಲಿ ಮಾಡ್ತಾ ಇದಾರೆ, ಯಾರ್ಯಾರು ಮದ್ರಸಲ್ಲಿ ಮಾಡ್ತಾ ಇದಾರೋ ಎಲ್ಲಾ ವಿಚಾರವನ್ನು ವಿಡಿಯೋ ಸಮೇತ ಚುನಾವಣೆ ಆಯೋಗಕ್ಕೆ ನಾವು ಅದನ್ನ ಕ್ರಮ ವಹಿಸ್ಬೇಕಂದೇಳಿ ಒತ್ತಾಯನ ಮಾಡಂತ ಕೆಲಸ ಕೂಡ ನಾವು ಮಾಡಿದೀವಿ. ಹಂಗ ಆಗಬೇಕನ್ನಂತ ಅದಕ್ಕೋಸ್ಕರವಾಗಿ ಇದು ರದ್ದು ಮಾಡ್ರಿ ಅಂತ ಒತ್ತಾಯ ಮಾಡ್ತೇವೆ. ಅದಕ್ಕೋಸ್ಕರವಾಗಿ ಇದು ರದ್ದು ಮಾಡ್ಬೇಕಂತ ಒತ್ತಾಯ